ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು, ವಾಸ್ತುಮೂರ್ತಿ ಪರಂ ಜ್ಯೋತಿ, ವಾಸ್ತುದೇವೋ ಪರಿಶಿವ, ವಾಸ್ತುದೇವಸ್ತು ಸರ್ವೇಶಂ, ಶ್ರೀ ವಾಸ್ತುದೇವೋ ನಮಾಮ್ಯಂ, ಶ್ರೀ ವಾಸ್ತುದೇವತೋಭ್ಯೋ ನಮಃ. ಇವತ್ತಿನ ಒಂದು ವಿಶೇಷ ಸಂಚಿಕೆ ನಾವು ತೆಗೆದುಕೊಳ್ಳುವಂಥ ವಾಹನದಿಂದ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇವತ್ತು ರೈತರೇ ಇರ್ಬೋದು ಅಥವಾ ನಾವು ಹಳ್ಳಿಯಲ್ಲಿ ಇರೋರು, ನಮಗೆ ಎಲ್ಲರಿಗೂ ಇವತ್ತಿನ ಅನುಕೂಲಕ್ಕೆ ತಕ್ಕಾಗಿ ವಾಹನ ಬೇಕೇ ಬೇಕು. ಅದು ಕಾರ್ ಇರಲಿ, ಸ್ಕೂಟರ್ ಇರಲಿ, ಲಾರಿ ಇರಲಿ, ಬಸ್ ಇರಲಿ. ಯಾಕೆಂದ್ರೆ ನಮ್ಮ ವಾಹನ ಚಾಲಕರು ಸಹ ಅವರಿಗೆ ಒಂದು ಕಿವಿ ಮಾತು. ಯಾಕೆಂತಂದ್ರೆ ಅವರು ಶ್ರಮ ಪಟ್ಟು ಲೋನ್ ಮಾಡಿ ಒಂದು ಲಾರಿ ತಗೊಂಡಿರ್ತಾರೆ. ಆ ಲಾರಿಯಲ್ಲಿ ಒಳ್ಳೆ ದುಡಿಮೆ ಬರಬೇಕು, ಅಥವಾ ಬಸ್ನಲ್ಲಿ ಒಳ್ಳೆ ದುಡಿಮೆ ಬರಬೇಕು. ಒಂದು ಕಾರ್ ತಗೊಳ್ತಾರೆ, ಒಳ್ಳೆ ದುಡಿಮೆ ಮಾಡಬೇಕು. ಒಂದು ಟಿ ಗಾಡಿ ಹಾಕ್ತಾರೆ, ಒಳ್ಳೆ ದುಡಿಮೆ ಬರಬೇಕು. ಇವೆಲ್ಲ ಬಂದಾಗ ಅವ್ರಿಗೂ ಸಂತೋಷ ಆಗುತ್ತೆ. ಆದ್ರೆ ಅವ್ರು ತಗೊಳ್ಳುವಂತ ಒಂದು ಒಳ್ಳೆ ಟೈಮ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕೆಲವರು ಏನೋ ಬಿಡೋ ಬಂದಾಯ್ತಲ್ಲ ಆದ್ರೆ ಲೋನೇ ಕಟ್ಟಕ್ ಆಗ್ತಾ ಇರಲ್ಲ, ಅಥವಾ ಗಾಡಿಗಳು ದೊಡ್ಡ ದೊಡ್ಡ ಅಪಘಾತದಲ್ಲಿ ಗುರಿ ಆಗೋದು, ಅಥವಾ ನಂಬರ್ಗಳು ಸರಿ ಇಲ್ದೇನೋ ಅವರಿಗೆ ಸಮಸ್ಯೆಗಳಾಗೋದು, ಹೋದ ಜಾಗದಲ್ಲಿ ಬಾಡಿಗೆಗಳು ಸಿಕ್ತೆ ತುಂಬಾ ಟೆನ್ಷನ್ ಆಗಿರ್ತಾರೆ, ಗಾಡಿಗಳು ವಾರಗಟ್ಟಲೆ ನಿಂತ್ಕೊಳ್ಳೋದು, ಅಥವಾ ಬಾಡಿಗೆಗಳು ಸರಿಯಾಗಿ ಸಿಗ್ತಾ ಇರಲ್ಲ, EMI ಕಟ್ಟೋದಕ್ಕೆ ಕಷ್ಟ ಆಗ್ತಿರ್ತದೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ದೇಶದ ಬೆನ್ನೆಲುಬು ರೈತರಾದ್ರೆ ನಮ್ಮ ದೇಶಕ್ಕೆ ಸರಕು ಸಾಗಣೆಯನ್ನು ಮಾಡುವವರು ವಾಹನ ಚಾಲಕರು ಅಥವಾ ಮಾಲೀಕರಾಗಿರ್ತಾರೆ. ಅವ್ರಿಗೂ ಸಹ ಒಳ್ಳೇದಾಗ್ಬೇಕು. ಕಷ್ಟಪಟ್ಟು ಬಂಡವಾಳ ಹಾಕಿರ್ತಾರೆ, ಬ್ಯಾಂಕ್ ಅವ್ರು ಲೋನ್ ಕೊಟ್ಬಿಡ್ತಾರೆ ಸುಲಭವಾಗಿ, ಬಟ್ ತಿರ್ಸ್ಲಿಲ್ಲ ಅಂದ್ರೆ ವಾಹನಗಳನ್ನು ಸೀಜ್ ಮಾಡಿಬಿಡ್ತಾರೆ. ಯಾಕೆ ಆ ಥರಗಳಾಗಿ ತುಂಬಾ ಜನ ಟೆನ್ಷನ್ ತಗೊಂಡು ಮಾಲೀಕರಾದವರು ಮತ್ತೆ ಹೋಗಿ ಡ್ರೈವರ್ ವೃತ್ತಿ ಮಾಡ್ತಾ ಇರ್ತಾರೆ, ಅಥವಾ ಕೆಲವರು ಮಾಲೀಕರಾಗಿರ್ತಾರೆ, ತುಂಬಾ ಕಷ್ಟಪಡ್ತಿರ್ತಾರೆ. ಇದರಿಂದ ಈ ವಿಶೇಷ ಸಂಚಿಕೆ ನಾನು ಅರ್ಥ ಮಾಡಿಸ್ತೀನಿ. ನೀವೇನಾದ್ರೂ ಹೊಸ ಲಾರಿ ತಗೊಳ್ಬೇಕಾ, ಅಥವಾ ಹೊಸದಾಗಿ ಬಸ್ ತಗೊಳ್ಬೇಕಾ, ಕಂಪ್ನಿಯವ್ರು ಬಿಟ್ಬಿಡಿ. ದೊಡ್ಡ ದೊಡ್ಡ ಕಂಪ್ನಿಯವರಿಗೆಲ್ಲ ನೀವು ಒಂದೊಂದು ವಾಹನ ತೆಗೆದುಕೊಂಡು ಆ ಒಂದು ವಾಹನದಿಂದ 4, 5, 10 ವಾಹನ ಮಾಡ್ಕೊಳ್ಳುವಂಥವ್ರಿಗೆ ಈ ಕಿವಿ ಮಾತಾಗಿರ್ತದೆ. ಅಥವಾ ನೀವೊಂದು ಟ್ಯಾಕ್ಸಿ ಓಡಿಸ್ತಿದ್ದೀರಾ, ಆ ಗಾಡಿ ನಿಮ್ಗೆ ಒಳ್ಳೆ ಬಾಡಿಗೆನ ಅಟ್ರಾಕ್ಟ್ ಮಾಡ್ಬೇಕಾ, ಅದಕ್ಕೆ ಒಂದು ಒಳ್ಳೆಯ ರಾಜಯೋಗದಲ್ಲಿ ನೀವು ಆ ಗಾಡಿಯನ್ನ ಡೆಲಿವರಿ ತಗೊಳ್ಳಿ, ಪೂಜೆ ಮಾಡಿಸಿ, ತೆಗೆದುಕೊಂಡು ಒಳ್ಳೆ ನಂಬರ್, ಸೆಲೆಕ್ಟೆಡ್ ನಂಬರ್ ನೋಡಿ. ಒಂದು ಸಲ ನಮಗೆ ಹೆಸರಿಟ್ಟಿದ ಮೇಲೆ ಆ ಹೆಸರು ಬದಲಾಯಿಸ್ಬೇಕು ಅಂದ್ರೆ ಅದರದ್ದು ಪವರ್ ಇರೋದಿಲ್ಲ. ಹಾಗೇನೆ ಆ ಗಾಡಿಗೆ ಒಂದು ನಂಬರ್ ಅಂತ ಇರ್ತದೆ. ಆ ನಂಬರ್ನ ನೀವು ಪರಿಪೂರ್ಣವಾಗಿ ನೀವು ಅಳವಡಿಸಿ ನೀವು ನಂಬರ್ ಹಾಕಿದ್ದೆ ಆದಾಗ ಆ ವಾಹನಕ್ಕೆ ಅಷ್ಟು ಪವರ್ ಇರ್ತದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಮಗೆ ಎಡವಟ್ಟುಗಳನ್ನು ಮಾಡೋದಿಲ್ಲ, ದೊಡ್ಡ ಮಟ್ಟದಲ್ಲಿ ನಮಗೆ ತೊಂದರೆ ಆಗೋದಿಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಆದ್ರೆ ಕೆಲವರು ಮನಸ್ಥಿತಿ ಮೇಲೆ ಹೋಗುತ್ತೆ, ಕೆಲವರು ಪರಿಸ್ಥಿತಿ ಮೇಲೆ ಹೋಗುತ್ತೆ. ಯಾಕೆ ವಾಹನವನ್ನ ಶ್ರಾವಣದಲ್ಲಿ ತಗೊಳ್ಳಿ ಅಂದ್ರೆ, ರಾಜಯೋಗದಲ್ಲಿ ತಗೊಳ್ಳಿ ಅಂದ್ರೆ ನಿಮಗೆ ಅಭಿವೃದ್ಧಿ ಆಗ್ಬೇಕು. ಒಂದು ವಾಹನ ತೆಗೆದುಕೊಂಡು ಅದರಿಂದ ನೀವು ಲಾಸ್ ಮಾಡ್ಕೊಳ್ಬಾರ್ದು. ಈ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ಒಂದು ಸ್ಕೂಟರ್ ಇರ್ಬೋದು, ತುಂಬಾ ಒಳ್ಳೆಯ ಡೇಟ್ ಅಲ್ಲಿ ತೆಗೆದುಕೊಂಡು ಒಳ್ಳೆ ಲಕ್ಕಿ ನಂಬರ್ಗಳು ಹಾಕೊಳ್ಳಿ. ಅಂದ್ರೆ ಎಲ್ಲ ನಂಬರು ಒಳ್ಳೆ ನಂಬರೇ, ಬಟ್ ಅದ್ರ ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದಿಸ್ ವೆರಿ ಇಂಪಾರ್ಟೆಂಟ್. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಬಟ್ ನಂಬರ್ ಯಾವ ಹಂಗಾದ್ರೆ ನಂಗೆ ಎಲ್ಲಾ ನಂಬರ್ ಕೆಟ್ಟದು ಒಳ್ಳೇದು ಅಂತ ನೀವು ಕೇಳ್ಬೋದು. ಇಲ್ಲ, ಎಲ್ಲಾ ನಂಬರು ಒಳ್ಳೆ ನಂಬರ್, ಅದರದ್ದೇ ಆದಂತ ಪವರ್ ಇರ್ತದೆ. ಆದ್ರೆ ಆ ಅಳವಡಿಕೆ ಇದೆಯಲ್ಲ, ಆ ಜೋಡಣೆ ಮಾಡಿ ನಿಮಗೆ ಆ ಪವರ್ ತೆಗೆದುಕೊಳ್ಳೋದು ಅದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ಮಾಹಿತಿ ಆಯ್ತು. ಈಗ ರೈತರು ಒಂದು ಟ್ರ್ಯಾಕ್ಟರ್ ತಗೊಳ್ತಾರೆ, ತೆಗೆದುಕೊಂಡ್ಮೇಲೆ ಆ ರೈತರಿಗೆ ಒಳ್ಳೆಯ ನಂಬರ್ ಬರಬೇಕು, ಆ ಟ್ರ್ಯಾಕ್ಟರ್ ಇಂದ ಒಳ್ಳೆ ದುಡಿಮೆ ಆಗ್ಬೇಕು. JCB ತೆಗೆದುಕೊಳ್ತಾರೆ, JCB ಬಿಸ್ನೆಸ್ ಮಾಡೋರ್ಗು ಅವರು ಅದರಿಂದ ಒಂದು ಏನು ಅರ್ಥಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ಬಿಸ್ನೆಸ್ ಸಿಗ್ಬೇಕು ಅಂದ್ರೆ ಟ್ರ್ಯಾಕ್ಟರ್, JCB ಬಹಳ ಇಂಪಾರ್ಟೆಂಟ್. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಆ ವಾಹನಗಳಿಗೆ ಸೆಲೆಕ್ಟ್ ಮಾಡುವಂತ ನಂಬರ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಹಿಂದೆ ಮುಂದೆ ಏನೋ ಒಂದು ಮಾಡ್ಕೊಂಡು ನೀವು ಸರಿಪಡಿಸ್ಕೊಂಡ್ರೆ ಬಹಳ ಒಳ್ಳೆಯ ಒಂದು ಆ ವೆಹಿಕಲ್ ನಿಮಗೆ ಫಲವನ್ನು ತಂದು ಕೊಡ್ತದೆ. ಎಲ್ಲೂ ನಿಂತಿರೋದಿಲ್ಲ. ಅಂದ್ರೆ ದುಡಿಮೆಯನ್ನ ಎಲ್ಲೂ ಅದಕ್ಕೆ ಕರೆಕ್ಟ್ ಆಗಿ ಡ್ರೈವರಿಗೆ ಸಂಬಳ, ಆ ವಾಹನದ ಒಂದು EMI, ಅದಾದ ನಂತರ ನಿಮಗೆ ಏನ್ ಸಿಗ್ಬೇಕೋ ಸಿಗುತ್ತೆ. ಅನಾವಶ್ಯಕವಾಗಿ ವಾಹನಗಳ ಅಪಘಾತಗಳು ಆಗೋದಿಲ್ಲ. ಮತ್ತೆ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಸಪೋರ್ಟ್ ಅನ್ನ ಆ ವಾಹನಗಳು ಕೊಡ್ತವೆ. ಯಾಕೆಂದ್ರೆ ನೀವು ಅನ್ಕೊಂಡಿರ್ಬೋದು, ನಾನು ಗಾಡಿ ಓಡಿಸ್ದೆ ಮುಂದೆ ಹೋಗ್ತದ ಗಾಡಿ, ನಾನು ಸರಿ ಇಲ್ದೇನೆ ಹೋಗುತ್ತಾ? ಗಾಡಿಗೂ ವೆಹಿಕಲ್ಗೆ ಒಂದು ಎನರ್ಜಿ ಇರ್ತದೆ. ಯಾಕೆಂತಂದ್ರೆ ನಾವು ಯಾವುದೇ ಒಂದು ವಾಹನ ತೆಗೆದುಕೊಳ್ಳಿ, ಆ ವಾಹನವನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಯಾಕೆಂದ್ರೆ ಉದಾಹರಣೆಗೆ ಒಂದು ಬಸ್ಸಲ್ಲಿ 60 ಜನ ಹೋಗ್ತಾರೆ, 60 ಜನರನ್ನು ಒಂದೊಂದು ದಿಕ್ಕಿಗೆ ತಲುಪಿಸ್ತಲ್ಲ, ಅದಕ್ಕೆ ಥ್ಯಾಂಕ್ ಯು ಹೇಳೋದು ಕಲಿಬೇಕು. ಹಾಗೆ ಇವತ್ತಿನ ಒಂದು ಸರಕು ಸಾಗಣೆಯಲ್ಲಿ ಲಾರಿ ಚಾಲಕರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ, ನಾವು ಆಹಾರದಲ್ಲಿ ವ್ಯತ್ಯಾಸಗಳು ಅಂದ್ರೆ ಯಾವುದೇ ಒಂದು ಸರಕು ಸಾಗಣೆಯಲ್ಲಿ ಅದು ತೊಂದರೆ ಆಗ್ಬಿಡ್ತದೆ. ಹಾಗಾಗಿ ನಾವು ವಿಶೇಷವಾಗಿ ಈ ಒಂದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ಜೊತೆಯಲ್ಲಿ ರೈತರು ಈಗ ಟ್ರ್ಯಾಕ್ಟರ್ ತಗೊಂಡ್ರು, ಒಳ್ಳೆ ಉಳುಮೆ ಮಾಡಬೇಕು, ಅದರಿಂದ ಅವರಿಗೆ ಎಲ್ಲೂ ಅಪಘಾತ. ಎಷ್ಟೋ ಕಡೆ ನೋಡಿ
ಟ್ಯಾಕ್ಟರ್ಗಳು ತಗೊಂಡಿರ್ತಾರೆ, ಯಾವುದೋ ಒಂದು ಬೇಡದ ಟೈಮಲ್ಲೋ ಅಥವಾ ಒಂದು ಒಳ್ಳೆ ಶುಕ್ಲ ಪಕ್ಷ ರಾಜಯೋಗದಲ್ಲಿ ಬಿಟ್ಬಿಟ್ಟು ಯಾವುದೋ ಕೃಷ್ಣ ಪಕ್ಷ ಮತ್ತೆ ಬೇರೆ ಇದರಲ್ಲಿ ತೆಗೆದುಕೊಂಡಾಗ ಒಂದೊಂದು ಟೈಮಲ್ಲಿ ಅವ್ರಿಗೆ ಬಾಡಿಗೆ ಸಿಗಲ್ಲ, ಬಾಡಿಗೆ ಸಿಕ್ಕಿಲ್ಲ ಅಂತಂದ್ರೆ EMI ಕಟ್ಟಕ್ಕಾಗಲ್ಲ, EMI ಕಟ್ಟಲಿಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಸೀಜ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಒಂದೊಂದು ಟೈಮಲ್ಲಿ ಅಪಘಾತಗಳಾಗಿ ಪ್ರಾಣಹಾನಿಯಾಗುವಂತ ಸಂಭವಗಳು ಇರ್ತದೆ. ಆದ್ರೆ ಜಾಗ್ರತೆಯಿಂದ ತೆಗೆದುಕೊಳ್ಳಿ. ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತೆಗೆದುಕೊಳ್ಳೋ ದಿನ ಇಂಪಾರ್ಟೆಂಟು. ಆ ವಾಹನವನ್ನು ನಾವು ಪರಿಪೂರ್ಣವಾಗಿ ಪ್ರೀತಿಯಿಂದ ಗೌರವದಿಂದ ಹಾಗೆ ಅದನ್ನ ನಾವು ಕೇರ್ ಮಾಡೋದು ಇಂಪಾರ್ಟೆಂಟ್. ಕೆಲವ್ರು ಏನ್ ಮಾಡ್ತಾರೆ, ಯಾರ್ದೋ ಗಾಡಿ ಅಲ್ವಾ ಅಂದ್ಬಿಟ್ಟು ಹೆಂಗ್ ಬೇಕಂಗ್ ಹೊಡಿತಾರೆ. ಅದೆಲ್ಲ ತಪ್ಪಾಗುತ್ತೆ. ಯಾಕೆಂದ್ರೆ ಹಾಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ನಮ್ಮ ವಸ್ತು ಆದ್ರೆ ನಾವು ಎಷ್ಟು ಜೋಪಾನ ಮಾಡ್ತೀವಿ, ಕಂಡರ ವಸ್ತುನ ಹಾಗೆ ಜೋಪಾನ ಮಾಡ್ಬೇಕು. ಯಾಕೆಂದ್ರೆ ಅದು ಗೊತ್ತಿಲ್ಲ, ನಾವು ಯಾರೇ ಅದನ್ನ ಚಲನೆ ಮಾಡಿದ್ರು ಅದು ಓಡ್ತದೆ. ಬಟ್ ಅದರ ಜವಾಬ್ದಾರಿ ನಾವು ಆಟ್ಲಿ ಮನಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ರೆ ಅದು ನಮ್ಮನ್ನ ಕ್ಷೇಮವಾಗಿ ನಮಗೆ ದಡವನ್ನ ಸೇರಿಸ್ತದೆ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಸಂಚಿಗೆ ರೈತರು ಬೋರನ್ನ ತೆಗೆಸ್ಬೇಕಾದ್ರೆ, ಜಮೀನಲ್ಲಿ ಬಾವಿಗಳನ್ನ ತೆಗೆಸ್ಬೇಕಾದ್ರೆ, ಹೊಂಡಗಳನ್ನ ಮಾಡಬೇಕಾದ್ರೆ ಯಾವ ದಿಕ್ಕಿನಲ್ಲಿ ಮಾಡಬೇಕು, ಆ ತರ ನಿಮ್ಗೆ ಮಾಹಿತಿ ಇದ್ರೆ ತೊಂದರೆ ಇಲ್ಲ. ಮಾಹಿತಿ ಇಲ್ಲ ಅಂದ್ರೆ ನನ್ನ ಸಂಪರ್ಕ ಮಾಡಿ. ನಾನು ಆ ಜಾಗಕ್ಕೆ ಅದಕ್ಕೆ ಆದಂತ ಒಂದು ಆಯ ಇರ್ತದೆ. ಬೋರ್ ಬಿಟ್ಬಿಡಿ, ಬೋರ್ಗೆ ಯಾವುದು ಆಯ ಬರೋದಿಲ್ಲ. ಆದ್ರೆ ಉಚ್ಚ ಸ್ಥಾನದಲ್ಲಿ ಬೋರನ್ನು ತೆಗೆಸ್ಲಿಕ್ಕೆ ಬೇಕು. ಒಳ್ಳೆ ಜಲಮೂಲಗಳನ್ನ ಕಂಡಿಡಿದು ಬಹಳ ಅದು ನಿರಂತರವಾಗಿ ನಿಮಗೆ ನೀರು ಹರಿದು ಬರ್ತಾ ಇರಬೇಕು. ಆ ತರ ರೀತಿನಲ್ಲಿ ನೀವು ಆ ಜಲದ ಮೂಲಗಳನ್ನ ಕಂಡಿಡಿದು ನೀವು ಬೋರನ್ನು ತೆಗೆಸ್ಬೇಕು. ಜೊತೆಯಲ್ಲಿ ನಿಮಗೆ ಆ ಒಂದು ಏನಾದ್ರೂ ನೀವು ಬಾವಿ ತೆಗಿತಾ ಇದ್ರಿ, ಅದಕ್ಕೆ ಒಂದು ಆಯ ಇರ್ತದೆ. ಅಥವಾ ಅಲ್ಲಿ ನಾವು ಒಂದು ಹೊಂಡ ಅಂತ ಹೇಳ್ತೀವಿ, ಅಂತಂದ್ರೆ ಕೃಷಿ ಹೊಂಡಗಳು ಅಂತ ಹೇಳ್ತೀವಿ. ಆ ಹೊಂಡಗಳು ಅಷ್ಟೇ ಬಹಳ ಇಂಪಾರ್ಟೆಂಟ್ ಆಗಿ ಅದಕ್ಕೆ ಆಯ ಬರ್ತದೆ. ಇದು ನೆನಪಿಟ್ಕೊಳ್ಬೇಕು. ಯಾವ ದಿಕ್ಕಲ್ಲಿ ತೆಗೆದ್ರೆ ನಿಮ್ಗೆ ಒಳ್ಳೆ ನೀರು ಉಳಿತದೆ, ಮತ್ತೆ ಅಲ್ಲಿಂದ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜಮೀನಲ್ಲಿ ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿಯನ್ನು ಮಾಡಿಕೊಡ್ತೀನಿ. ಅದನ್ನ ತಿಳ್ಕೊಂಡು ನೀವು ಬಹಳ ಜಾಗೃತಿಯಿಂದ ಮಾಡಿ. ಯಾಕೆಂತಂದ್ರೆ ಸಮ್ ಟೈಮ್ ನೀವೇನಾದ್ರೂ ಉಚ್ಚ ಸ್ಥಾನದಲ್ಲಿ ತೆಗಿಬೇಕಾದಂತ ಹೊಂಡಗಳು ನೀಚ ಸ್ಥಾನದಲ್ಲಿ ತೆಗೆದಾಗ ಆ ಮನೆಯ ಮುಖ್ಯಸ್ಥ ಇರ್ಬೋದು ಅಥವಾ ಮನೆಯ ಮುಖ್ಯಸ್ಥನಿಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು, ಆ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಅನಾಹುತಗಳು ನಡೆಯುವಂತ ಸಂಭವಗಳು ಇರ್ತದೆ. ಹಾಗಿದ್ದಾಗ ಕೃಷಿ ಹೊಂಡಗಳನ್ನ ಬಹಳ, ಯಾಕೆಂದ್ರೆ ಅದು ನೀವು ತೆಗಿಯೋದು ಆಟೋಮೆಟಿಕ್ ಬಂದ್ರೆ ಅದು ನ್ಯಾಚುರಲ್, ಅದಕ್ಕೇನೋದು ನಾವೇನು ಮಾಡೋಕ್ಕಾಗಲ್ಲ. ಈಗ ಪಕ್ಕದಲ್ಲಿ ಹೊಳೆ ನದಿ ಹರಿದು ಹೋಗ್ತಿರೋ ಅದು ನಮ್ಮ ಕಂಟ್ರೋಲ್ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕೋ ಬಂದೋಬಸ್ತು ಮಾಡ್ಕೊಂಡ್ರೆ ಆಗುತ್ತೆ. ಸಲಹೆ ಬೇಕು ಅಂತ ಬಂದ್ರೆ ನಾನು ಹೇಳ್ಕೊಡ್ತೀನಿ. ಅಥವಾ ಅಲ್ಲಿ ಹಳ್ಳಗಳು ದೊಡ್ಡ ದೊಡ್ಡ ಇದು ಬಂದಾಗ ಅದನ್ನ ಕೆಲವು ನೀವು ಬಹಳ ಜಾಗ್ರತೆಯಿಂದ ಇಟ್ಕೊಂಡಿರ್ಬೇಕು ರೈತಾಪಿ ವರ್ಗದ್ರು. ಯಾಕೆಂದ್ರೆ ರೈತ ನಮ್ಮ ದೇಶದ ಬೆನ್ನೆಲುಬು. ಹಾಗಾಗಿ ನಾವು ರೈತಕ್ಕೆ, ನಾನು ಸಹ ರೈತ ಕುಟುಂಬದಲ್ಲಿ ಬಂದವನು. ಹಾಗಿದ್ದಾಗ ರೈತರ ಮೇಲೆ, ಮಿಲಿಟರಿ ಅವ್ರ ಮೇಲೆ, ವಾಹನ ಚಾಲಕರು ಕಂಡ್ರೆ ನನಗೆ ಯಾಕೆ ಒಂದು ಪ್ರೀತಿ ಗೌರವ ಅಂತ ಹೇಳಿದ್ರೆ, ಅವರು ನಮಗೋಸ್ಕರ ಶ್ರಮ ಪಡ್ತಾರೆ. ವಾಹನ ಚಾಲಕರು ರಾತ್ರಿ ಎಲ್ಲ ನಿದ್ರೆಗೆಟ್ಟು ಗಾಡಿ ಓಡಿಸ್ತಾರೆ. ಮಿಲಿಟರಿ ಅವರು ನಮ್ಮ ದೇಶವನ್ನ ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ರೈತಾಪಿ ವರ್ಗಗಳು ಮಳೆಯನ್ನಲ್ಲ, ಬಿಸಿಲು ಅನ್ನಲ್ಲ, ಕೆಸರು ಅನ್ನಲ್ಲ, ಕಲ್ಲು ಮುಳ್ಳು ಅನ್ನೋದ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಿ ನಮಗೆ ದವಸ ಧಾನ್ಯಗಳನ್ನ ಉತ್ಪಾದನೆ ಮಾಡಿ ನಮಗೆ ಹಂಚುತ್ತಾರೆ. ಹಾಗಿದ್ದಾಗ ಇವ್ರು ಮೂರು ಸಹ ನಮ್ಮ ದೇಶದ ತ್ರಿಮೂರ್ತಿಗಳಿದ್ದಂಗೆ. ಅಂದ್ರೆ ಇವ್ರು ಶ್ರಮ ಪಡ್ಲಿಲ್ಲ ಅಂದ್ರೆ ಯಾರು ಕೆಲವರು ಸೇಫ್ಟಿಯಾಗಿ ಇರ್ಲಿಕ್ಕೆ ಆಗಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ರೈತರು ಇರ್ಬೋದು, ಮಿಲಿಟರಿ ಇರ್ಬೋದು, ವಾಹನ ಚಾಲಕರು, ಇವ್ರು ಮೂರು ಸಹ ನಮ್ಮ ದೇಶದ ಬೆನ್ನೆಲುಬು ಅಂತ ನಾನು ಘಂಟಾಘೋಷವಾಗಿ ಎದೆ ತಟ್ಕೊಂಡು ಹೇಳ್ತೀನಿ. ಹಾಗೆ ಅವರೆಲ್ಲ ಸಮೃದ್ಧಿ ಆಗ್ಬೇಕು. ಯಾಕಂದ್ರೆ ಯಾರು ನಷ್ಟಕ್ಕೆ ಸುಳಿಯಲ್ಲಿ, ಸಾಲದ ಸುಳಿಯಲ್ಲಿ ಸಿಗೋ ಹಾಕೊಳ್ಬಾರ್ದು. ನಿಮ್ಮ ಹಣ ಎಲ್ಲೋ ಪೋಲಾಗಬಾರ್ದು, ಸಾವು ನೋವುಗಳು ಸಂಭವಿಸಬಾರ್ದು. ಆದ್ರೆ ಸಾವು ಬರ್ಲಿಕ್ಕೆ ಬೇಕು ಅಂದ್ರೆ ಅಕಾಲಿಕ ಮರಣಗಳು, ಅಪಘಾತದಲ್ಲಿ ಹೋಗೋದು ಅಥವಾ ರೋಗ ರುಜಿನಗಳಿಂದ ಇದಾಗೋದು, ಇದಕ್ಕೆಲ್ಲ ಇದರದಕ್ಕೊಂದು ಮೂಲ ಕಾರಣಗಳಿರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪರಿಪೂರ್ಣವಾದಂತ ಮನೆಗಳನ್ನ ಕಟ್ಕೊಳ್ಳಿ. ಆ ಮನೆನೂ ನಿಮ್ಮ ಇಂಪಾರ್ಟೆಂಟು, ನೀವು ಚಲಿಸುವಂತ ವಾಹನಗಳು ಇಂಪಾರ್ಟೆಂಟು, ನಿಮ್ಮ ಜಮೀನು ಇಂಪಾರ್ಟೆಂಟು. ಈಗ ಮಿಲಿಟರಿಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ, ನಮ್ಮ ದೇಶದ ಬಾರ್ಡರ್ಗಳು ಕಾಯ್ತಿರ್ತಾರೆ. ಪಾಪ ಅವ್ರ ಮನೆಯಲ್ಲಿ ಏನೋ ಲೋಪದೋಷಗಳಿದ್ದಾಗ ಅವ್ರಿಗೆ ಒಂದು ರೀತಿ ಮನಸ್ಸಿಗೆ ತುಂಬಾ ನೋವು ಆಗ್ತಿರ್ತದೆ. ಕುಟುಂಬವನ್ನು ಬಿಟ್ಟು ಹೋಗಿ ದೇಶಕ್ಕೋಸ್ಕರ ಸೇವೆ ಮಾಡ್ತಿರ್ತಾರೆ ಅಂತ ನಾನು ಮಿಲಿಟರಿ ಅವರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಬಹಳ ಒಂದು ಒಳ್ಳೆ ಆಯ ವಸ್ತುವನ್ನು ನಾನು ಮಾಡಿಕೊಡ್ತೀನಿ. ನೀವು ಸಮೃದ್ಧಿಯಾಗಿ ಧೈರ್ಯವಾಗಿ ನಮ್ಮ ದೇಶಕ್ಕೋಸ್ಕರ ಹೋರಾಡಿ. ಯಾಕೆಂದ್ರೆ ಯೋಧರಿಲ್ಲ ಅಂದ್ರೆ ನಮ್ಮ ದೇಶ ರಕ್ಷಣೆ ಮಾಡಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಅವ್ರಿಗೂ ವಾಸ್ತವಾಯ ಬೇಕು, ರೈತಾಪಿ ವರ್ಗಕ್ಕೂ ಬೇಕು. ರೈತರು ಚೆನ್ನಾಗಿ ಅವ್ರು ಬೆಳೆದಂತ ಬೆಳೆಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಮೌಲ್ಯ ಸಿಗಬೇಕು. ಅವ್ರ ಶ್ರಮಕ್ಕೆ ತಕ್ಕಾದ ಒಂದು ಒಳ್ಳೆ ಆದಾಯ ಬರಬೇಕು. ಕ್ವಾಲಿಟಿ ಉತ್ಪನ್ನಗಳನ್ನು ಅವರು ಸಹ ಬೆಳಿಬೇಕು. ಹಾಗೆ ವಾಹನ ಚಾಲಕರು ಸಹ, ನೀವು ಬಾಡಿಗೆ ಮನೆಯಲ್ಲಿ ಅಥವಾ ಸ್ವಂತ ಮನೆಯಲ್ಲಿ, ಆದ್ರೆ ಒಂದು ಒಳ್ಳೆಯ ಮನೆಯನ್ನು ಮಾಡಿಕೊಂಡು ನೀವು ಬಹಳ ಕೇರ್ಫುಲ್ ಆಗಿ ಹೋಗಿ. ಯಾಕೆಂದ್ರೆ ಹಗಲು ರಾತ್ರಿ ನೀವು
ಹೈವೇನಲ್ಲಿ ನೀವು ಹೋರಾಟ ಮಾಡಬೇಕಾಗತ್ತೆ, ವಾಹನಗಳ ಮಧ್ಯೆ ನೀವು ಹೋರಾಡಬೇಕಾಗತ್ತೆ. ಎಷ್ಟೋ ಜನ ನೋಡಿ ಪಾಪ ಒಬ್ಬ ಲಾರಿ ಚಾಲಕ ತುಂಬಾ ದೂರದಿಂದ ಬಂದಿರ್ತಾರೆ ನಿದ್ರೆಗೆಟ್ಟು, ಯಾರೋ ಒಬ್ಬ ಮನೆಯಲ್ಲಿ ಜಗಳ ಹೊಡ್ಕೊಂಡು ಬೈಕ್ ಅವರು ಕಾರವರು ಹೋಗ್ಬಿಟ್ಟು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರೆ. ಹಾಗೆ ಮಾಡೋದು ತಪ್ಪಾಗುತ್ತೆ. ಯಾಕೆಂತಂದ್ರೆ ಗೊತ್ತಿಲ್ಲ, ಹಾಗೆಲ್ಲ ಮಾಡಬಾರ್ದು, ಬಹಳ ನೋವಾಗುತ್ತೆ ಅವ್ರಿಗೂ ಸಹ. ಯಾಕೆಂದ್ರೆ ಈಗ ಒಬ್ಬ ಪ್ಯಾಸೆಂಜರ್ ಬಸ್ ಡ್ರೈವರು ಎಷ್ಟೋ ದೂರದಿಂದ ಒಂದು 100 ಜನರನ್ನ ಕರ್ಕೊಂಡು ಬಂದಿರ್ತಾರೆ. ಅವರು ರಾತ್ರಿ ನಿದ್ರೆಗೆಟ್ಟು ಅಷ್ಟು ಜನರ ಜೀವ ಅವ್ರ ಕೈನಲ್ಲಿ ಇರ್ತದೆ. ಹಾಗಿದ್ದಾಗ ಅವ್ರ ಮೇಲೆ ಯಾರು ನೀವು ಹಲ್ಲೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಯಾರಿಗೆ ಈ ಮಾಹಿತಿ ಇಷ್ಟವಾಯ್ತು ರೈತಾಪಿ ವರ್ಗಕ್ಕೂ ಶೇರ್ ಮಾಡಿ. ಹಾಗೆ ನಮ್ಮ ಮಿಲಿಟರಿಯಲ್ಲಿ ಇದ್ದಂಥವ್ರಿಗೂ ಇದು ಶೇರ್ ಆಗಲಿ. ವಾಹನ ಚಾಲಕರು ವಿಶೇಷವಾಗಿ ಗಮನಿಸಿ, ವಾಹನ ತೆಗೆದುಕೊಳ್ಬೇಕಾದ್ರೆ ಒಳ್ಳೆಯ ಡೇಟು, ಒಳ್ಳೆಯ ಒಂದು ಟೈಮು, ನಕ್ಷತ್ರ, ಹಾಗೆ ಒಳ್ಳೆಯ ನಂಬರ್ ಹಾಕಿಸ್ಕೊಳ್ಳಿ. ಹಾಗೆ ರೈತಾಪಿ ವರ್ಗಗಳು, ನೀವು ಟ್ರ್ಯಾಕ್ಟರ್ ಖರೀದಿ ಮಾಡ್ತೀರಾ, JCB ಮಾಡ್ತೀರಾ, ನೀವು ಒಂದು ವಾಹನವನ್ನು ಖರೀದಿ ಮಾಡಲೇಬೇಕು. ನಿಮಗೂ ಸ್ಕೂಟರ್ ಅವಶ್ಯಕತೆ ಇದೆ. ಅದು ಒಳ್ಳೆ ಡೇಟಲ್ಲಿ ನೋಡಿ, ಒಳ್ಳೆ ನಕ್ಷತ್ರ, ಒಳ್ಳೆ ನಂಬರ್ಗಳು ಹಾಕಿಸ್ಕೊಳ್ಳಿ. ಹಾಗೆ ನಮ್ಮ ದೇಶದ ಒಂದು ರಕ್ಷಕರಾದಂಥ ಮಿಲಿಟರಿಯವರು ಸಹ ಉತ್ತಮ ಒಂದು ವಾಹನ ಖರೀದಿ ಮಾಡಿದ್ರೆ ಒಳ್ಳೆ ಡೇಟಲ್ಲಿ ಖರೀದಿ ಮಾಡಿ. ಹಾಗೆ ಮನೆಯನ್ನು ನೀವು ತುಂಬಾ ವಾಸ್ತವವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿರ್ಲಿ, ಸರ್ವೇ ಜನೋ ಸುಖಿನೋ ಭವಂತು, ಎಲ್ಲರೂ ಸಂತೋಷವಾಗಿರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹಾಗೆ ನನ್ನ ಕಾರ್ಯಕ್ರಮವನ್ನು ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟಿಗೆ ನನಗೆ ಇವತ್ತು ನಾನು ಆನ್ಸರ್ ಕೊಡ್ಲಿಕ್ಕೆ ಸಮಯದ ಒಂದು ಅಭಾವದಿಂದ ಆಗದೆ ಇರ್ಬೋದು, ಬಟ್ ನೀವು ಫೋನಲ್ಲಿ ಮಾತಾಡಿದಾಗ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಯಾರೇ ನನಗೆ ಫೋನ್ ಮಾಡಿ ನಾನೇ ಡೈರೆಕ್ಟ್ ಮಾತಾಡ್ತೀನಿ. ಯಾಕೆಂತಂದ್ರೆ ಈಗ ನಮ್ಮ ಆಫೀಸಲ್ಲಿ ಅಸಿಸ್ಟೆಂಟ್ಗಳಿಗೆ ಕೊಟ್ಟರೆ ಅವರಿಗೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿರೋದಿಲ್ಲ. ಹಾಗಾಗಿ ನಾನೇ ಮಾತಾಡ್ತೀನಿ. ಏನೇ ಒಂದು ಟೈಮ್ ಇದ್ರು ಎಲ್ಲರಿಗೂ 5 ನಿಮಿಷ ಮಾತಾಡ್ತೀನಿ. ನಿಮ್ಮ ಸಮಸ್ಯೆಗಳೇನೇ ಇದ್ರು ಹೇಳ್ಕೊಳ್ಳಿ. ನಮ್ಮಿಂದ ಸರಳವಾದಂಥ ಒಂದು ಪರಿಹಾರಗಳು ಏನಾದ್ರು ಇದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸರಿಪಡಿಸ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಬದುಕಿ. ಎಲ್ಲ ನೀವು ಗಳಿಸಿದ ಸಂಪತ್ತು ಪರರ ಪಾಲಾಗಬಾರ್ದು. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಇರಬೇಕು. ಯಾವಾಗಲೂ ಶಾಂತಿ ರೀತಿಯಿಂದ ವರ್ತಿಸಿ ಸಮೃದ್ಧಿ ಜೀವನ ನಾವು ಬದುಕು ನಡೆಸಲೇಬೇಕು. ನಮ್ಮ ಕುಟುಂಬಕ್ಕೆ ನಮ್ಮ ಅವಶ್ಯಕತೆ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.